Baila conmigo bajo la luna. El ritmo calienta, siente la fortuna. De sol y fuego, pasión en la arena. Tu movimiento es pura candela. Fuego, fuego en el corazón. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ನಾನು ಹೋದ ವಿಡಿಯೋಸ್ ಒಳಗೆ ಜಾತ್ರೆದಾತ ಸಪ್ತಾಹದಾತ ಅದಾದ್ಮೇಲೆ ಶಿರ್ಡಿ ಟ್ರಿಪ್ ಇದನ್ನೆಲ್ಲ ನೋಡ್ಕೊಂಡು ಬಂದ್ರಿ. ಮತ್ತು ಈ ಕಾರ್ನಾಗ ಕುಂತನ ವಿಡಿಯೋ ಚಾಲೂ ಮಾಡೇನಿ ನೋಡ್ರಿ. ಯಾಕಪ್ಪ ಅಂದ್ರೆ ನಾವು ಇನ್ನೊಂದು ಟ್ರಿಪ್ ಹೊಂಟೇವಿ ಎಲ್ಲ ಅಂತಂದ್ರೆ ಮುನ್ನಾರಿಗೆ. ಸೊ ಮುನ್ನಾರ್ ನಮ್ಮ ಮನೆಯಿಂದ ನೋಡ್ರಿ 504 ಕಿಲೋಮೀಟರ್ಸ್ ಐತಿ. ನಾವು ಯಾವ ರೂಟ್ಲೆ ಹೊಂಟೇವೆ ಅಂದ್ರೆ ಸೇಲಂ ಮತ್ತು ದಿಂಡಿಗುಲ್ ರೂಟ್ ಮೇಲೆ. ಆ್ಯಕ್ಚುಲಿ ನಾವು ಕೊಡೈಕೆನಲ್ ಆಮೇಲೆ ಊಟಿ ಇವನ್ನೆಲ್ಲ ಹೋಗಿದ್ದು ನೀವು ನೋಡಿರಿ. ಸೊ ವೈನಾಡ ಮತ್ತು ಮುನ್ನಾರ್ ಇವೆಲ್ಲ ಹೋಗಿದ್ದಿಲ್ಲ ನಾವು. ನೋಡು ಈಗ ಮುನ್ನಾರ್ ಹೆಂಗೆ ಇರ್ತೈತೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಏನೋ ಅಲ್ಲಿ ಜಿಟಿ ಜಿಟಿ ಮಳಿನೂ ಆಗತೈತಂತ. ವೆದರ್ನು ಚಲೋ ಇದ್ರೆ ಟ್ರಿಪ್ ಅಂತೂ ಭಾರಿ ಆಕೈತಿ. ಸೊ ಲೆಟ್ಸ್ ಗೋ ಟು ಮುನ್ನಾರ್. ನಾವೀಗ ಹೊಂಟೇವೆ ನೋಡ್ರಿ. ಜರ್ನಿ 5:30ಗೆ ಸ್ಟಾರ್ಟ್ ಮಾಡೇವಿ. ಹೋಗಿ ಮುಟ್ಟೋದು ಎಷ್ಟೊತ್ತಿಗೆ ಮುಟ್ತೇವೆ ನಾವು? 3:15ಗೆ ಮುಟ್ತೇವೆ ನೋಡ್ರಿ. ಟೈಮ್ 9:25 ತೋರ್ಸಾತೈತಿ. ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ ಟೋಲ್ ನೋಡ್ರಿ ಇದು. ಈಗ ಮನೆ ಬಿಟ್ಟು 1 ತಾಸು ಆತ. ಇನ್ನೇನು ತಮಿಳ್ನಾಡು ಟಚ್ ಹಾಕ್ಯೇವು ನಾವು. ಅಷ್ಟ್ರಾಗ ಈಗ ಫಸ್ಟ್ ಟೋಲ್ ಬಂತು. ಇಲ್ಲಿ ನೋಡ್ಬೋದು ನೀವು ಏನು ಜೆಂಡಾ ಕಾಣಿಸತೈತಲ್ಲ, ಮುಗೀತು ನೋಡ್ರಿ ಇಲ್ಲಿಗೆ ಕರ್ನಾಟಕ. ಇನ್ನು ನಾವು ತಮಿಳ್ನಾಡು ಎಂಟರ್ ಆಗ್ತೇವೆ ನೋಡ್ರಿ. ನಮ್ಮ ಮನೆಯಿಂದ ಬರೀ 30 ಕಿಲೋಮೀಟರ್. ಅಷ್ಟ್ರಾಗ ನಾವು ತಮಿಳ್ನಾಡು ಎಂಟರ್ ಆಗ್ತೇವೆ. ನಾವು ಇನ್ನೇನು ಜಸ್ಟ್ ತಮಿಳ್ನಾಡು ಎಂಟರ್ ಆದ್ವಿ ನೋಡ್ರಿ. ಫಸ್ಟ್ ಪೆಟ್ರೋಲ್ ಹಾಕ್ಸಿದ್ವಿ. ಯಾಕಪ್ಪ ಅಂದ್ರೆ ತಮಿಳ್ನಾಡಿನಾಗ ಪೆಟ್ರೋಲ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಐತಿ. ಇಲ್ಲಿ 110 ಐತಿ, ಅಲ್ಲಿ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಫಸ್ಟ್ ಇಲ್ಲೇ ಫ್ಯೂಲ್ ಅಪ್ ಮಾಡಿಸ್ಕೊಂಡೇ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ನೋಡ್ಬೋದು ನೀವು ರೋಡ್ ಎಷ್ಟು ಭಾರಿ ಐತಿ. ಆಮೇಲೆ ಡಿಸ್ಟೆನ್ಸ್ನು ಅಷ್ಟು ಜಲ್ದಿನೇ ಕವರ್ ಆಗತೈತಿ ನೋಡ್ರಿ. ಸೊ ನಮ್ಮ ರೂಟ್ ಮ್ಯಾಪ್ ಯಾವುದಪ್ಪ ಅಂತಂದ್ರೆ ಬೆಂಗಳೂರು, ಹೊಸೂರು, ಆಮೇಲೆ ಸೇಲಮ್ಮ, ಧರ್ಮಪುರಿ, ಆಮೇಲೆ ತೇನಿ ಐತಲ್ಲ. ಸೊ ತೇನಿ ಮ್ಯಾಲಿಂದ ಹೊಂಟೇವೆ ನೋಡ್ರಿ ಮುನ್ನಾರಿಗೆ. ಈಗ ನೋಡ್ರಿ ಇಲ್ಲಿ ಮುರುಗನ್ ಇಡ್ಲಿ ಶಾಪ್ ಅಲ್ಲ ಅದ. ಮುರುಗನ್ ಇಡ್ಲಿ ಶಾಪಿಗೆ ಬಂದೇವಿ. ನಮ್ಮ ಮನೆಯಿಂದ ಒಂದು 70 ಕಿಲೋಮೀಟ್ರ್ ಆಕತ್ತನ. 70 ಕಿಲೋಮೀಟ್ರ್ ಐತಿ. ಈಗ ಇಲ್ಲೇ ಐತಿ. ಆಮೇಲೆ ಚಲೋ ಐತದ. ಆ್ಯಕ್ಚುಲಿ ಬೇರೆ ಒಬ್ರದ್ದು ವ್ಲಾಗ್ ನೋಡಿ ಬಂದಿದ್ವಿ ನಾವಿಲ್ಲೇ. ಆಮೇಲೆ ಆವ್ರೇಜ್ ರೋಡ್ ಅಂತೂ ಇಷ್ಟು ಭಾರಿ ಆಗೈತಲ್ಲ. NH 44 27 ಆವ್ರೇಜ್ ರೀಚ್ ಆಗಿದ್ವಿ ನಾವು. ಫೈನಲಿ ಬಂದು ಬಂದ ಮುಟ್ಟಾಕ್ 26.8 ಮೈಲೇಜ್. ಅಷ್ಟು ಅಲ್ಲಿ ತನಕ ಹೋಗುತ್ತೆ. ಮಸ್ತ್ ಪೆಟ್ರೋಲ್ ಸೇವ್ ಆಕೈತಿ. ರೋಡ್ ಭಾರಿ ಐತಿ. ಇಲ್ಲಿ ಚಲೋ ಆಗತೈತಿ. ಮುನ್ನಾರ್ ಒಳಗೆ ಮಸ್ತ್ ಎಂಜಾಯ್ ಮಾಡೋಣಂತ. ಈಗ ಮಸ್ತ್ ಮುರುಗನ್ ಇಡ್ಲಿ ಟ್ರೈ ಮಾಡೋಣಂತ. ನೆಕ್ಸ್ಟ್ ಪ್ಲಾನ್ ಟೆಂಪಲ್ ಸಿಟಿ ಒಳಗೆ ಲಂಚ್ ನೋಡೋಣ ಹೆಂಗೆ. ಗೈಸ್ ನೋಡ್ಬೋದು ನೀವು ಹೈವೇದಾಗನ ಹಿಂಗೈತಿದ ಮುರುಗನ್ ಇಡ್ಲಿ ಶಾಪ್ ಅಂತ ಹೇಳಿ. ದೊಡ್ಡದೈತಿ. ಕಾರ್ ಪಾರ್ಕಿಂಗ್ ಸ್ಪೇಸ್ನು ರಗಡ್ ದೊಡ್ಡದೈತಿ. ಹೈವೇದಾಗ ಐತಿ ನೋಡ್ರಿ. ಟೇಸ್ಟ್ ನೋಡಿ ಹೇಳ್ತೇನೆ ನಿಮಗೆ. ಆ್ಯಕ್ಚುಲಿ ನೋಡ್ರಿ ಹೋಟೆಲ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತೈತಿ. ಯಾಕಂದ್ರೆ ನೋಡ್ರಿ ಕ್ಯೂರಿಯಾಸಿಟಿಗೆ ಇವ್ರು ಫಸ್ಟ್ ಇಲ್ಲಿ ಹಿಂಗೆ ಅಂಗಡಿ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು ಒಬ್ರು ಹೋಟೆಲಿಗೆ ಬಂದವ್ರು ಒಂದು ದೊಡ್ಡ ನಾಯಿ, ಅದಕ್ಕೆ 7 ಮರಿ ನೋಡ್ರಿ. ಎಲ್ಲ ಎಷ್ಟು ಕ್ಯೂಟ್ ಅದ ಸಣ್ಣ ನಾಯಿ ಮರಿಗಳು. ಇಲ್ಲಿ ನೋಡ್ಬೋದು ನೀವು ವೆರೈಟಿ. ಆ್ಯಕ್ಚುಲಿ ಭಾಳನ ಐತಿ. ಇದು ಪುಡಿ ದೋಸಾನು ಇಡ್ಲಿ ಇದೆ. ಆನಿಯನ್ ಉತ್ತಪ್ಪ ಅಂತ ನೋಡ್ರಿ. ಮಸ್ತ್ ಐತಂತ. ಏನೋ ಮಜಾ ಆಗಿತ್ತು ಒಟ್ಟು ಈ ಹೋಟೆಲ್ನಾಗ ಸರ್ವಿಂಗ್. ಆಮೇಲೆ ಫುಡ್ನು ಈ ಹೋಟೆಲ್ ಒಳಗೆ ಫೇಮಸ್. ಇದು ಹಲ್ವಾ. ಇದೇನಿದೆ? ಇದು ಹಲ್ವಾ ಅಲ್ಲ, ಇದು ಹಲ್ವಾ. ಇದು ಹಾಂ, ಇದು ಸ್ವೀಟ್ ಪೊಂಗಲ್ ನೋಡ್ರಿ. ಇದು ಹಲ್ವಾ. ಆಮೇಲೆ ಪಡ್ಡು ಏನೇನೋ ಮಜಾ ಒಟ್ಟು ತಂದು ಕೊಡತ್ತಾರ ನೋಡ್ರಿ ಇಲ್ಲಿ. ಈಗ ನೋಡ್ಬೋದು ನೀವು ನೆಕ್ಸ್ಟ್ ಪೋಡಿ ಇಡ್ಲಿ, ಆಮೇಲೆ ವಡಾ. ಇವ್ರು ನೋಡ್ರಿ ಅಮೃತ ಅನ್ಕೊಂತ ನಾಷ್ಟ ಮಾಡತ್ತಾರ. ಯಾಕಂದ್ರೆ ಇದು ಹಲ್ವಾ ಅಷ್ಟೇ ಟೇಸ್ಟಿ ಐತಿ. ಲಾಸ್ಟ್ ನೋಡ್ರಿ ಚಾ. ಇನ್ನೇನು ದೋಸೆ ಗೀಚಾ ಸಿಗ್ತೈತಿ. ಬಟ್ ಇದು ರಗಡ ಹೊಟ್ಟೆ ಫುಲ್ ಆತು ನಮ್ದು. ನಾವೀಗ ಮುರುಗನ್ ಇಡ್ಲಿ ಶಾಪ್ ಒಳಗೆ ನಾಷ್ಟ ಮಾಡ್ಕೊಂಡು ನಮ್ಮ ಜರ್ನಿ ಮತ್ತೆ ಚಾಲೂ ಮಾಡಿದ್ವಿ ನೋಡ್ರಿ.
ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಐತಿ ಬಟ್ ಟೇಸ್ಟ್ ಚಲೋ ಐತಿ. ಅದು ಪ್ರೈಸ್ ಎದರದ್ದು ಕಾಸ್ಟ್ಲಿ ಐತಂದ್ರೆ ಬರೀ ಗೀ ಪುಡಿ ಆನಿಯನ್ ಉತ್ತಪ್ಪ ಅದು ನೋಡ್ರಿ, ಒಂದು ಗೀ ಪುಡಿ ಆನಿಯನ್ ಉತ್ತಪ್ಪಕ್ಕೆ 207 ರೂಪಾಯಿ. ಅದು ಒಂದು ಕಾಸ್ಟ್ಲಿ, ಬಟ್ ಉಳ್ಕಿದ್ದೆಲ್ಲ ರೀಸನೇಬಲ್ ಐತಿ. ನೀವು ಈ ರೂಟ್ಲಿ ಏನರ ಹೊಂಟ್ರಿ ಅಂದ್ರೆ ಸೇಲಮಿಗೆ ಅದು ಹೋಗ್ತಿರ್ಬೇಕಾದ್ರೆ ಒಮ್ಮೆಲೆ ಟ್ರೈ ಮಾಡಿ ಹೋಗ್ರಿ, ಚಲೋ ಐತಿ ನೋಡ್ರಿ. ನಾವೀಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈಗ ನೋಡ್ರಿ ಆ್ಯಕ್ಚುಲಿ 3:30ಗೆ ಮುಟ್ಟೋರ್ದು ಒಂದು ತಾಸು ಇಲ್ಲಿ ಅದನ್ನು ತಿಂದು ಇದನ್ನು ತಿಂದು ಅಂತ ಹೇಳಿ ಟ್ರೈ ಮಾಡ್ಕೊತ ಟೈಮ್ ಪಾಸ್ ಆಗಿ 4:49 ಅಂತ ಹೇಳಿ ತೋರ್ಸಾತೈತಿ. ಇನ್ನು 8 ತಾಸು ನಮ್ಮ ಜರ್ನಿ ಐತಿ. ಈಗ ರೋಡ್ಸ್ ಮಾತ್ರ ಭಾರಿ ಮಸ್ತ್ ಅದಾವ ನೋಡ್ರಿ, ಅಗದಿ ಸೀನಿಕ್ ಅದಾವ. ಆಮೇಲೆ ಅಲ್ಲಿ ಮ್ಯಾಲೆ ನೋಡ್ಬೋದು ನೀವು ಒಂದು ಟೆಂಪಲ್ನೂ ಕಾಣಿಸತ್ತಿತ್ತ. ಆಮೇಲೆ ಈಗ ನಮಗೆ ಇದು ಏನು ಟೋಲ್ ಸಿಕ್ಕೈತಲ್ಲ ಅದು ಸೆಕೆಂಡ್ ಟೋಲ್ ನಾವು ಟ್ರಾವೆಲ್ ಮಾಡಕತ್ತಿದ್ದಾಗಿಂದ. ಇನ್ನು ನೋಡ್ರಿ ಸೇಲಮ್ 112 ಕಿಲೋಮೀಟರ್ ಐತಿ, ಬಟ್ ರೋಡ್ ಮಾತ್ರ ಭಾರಿ ಐತಿ. ಆಮೇಲೆ ವ್ಯೂನು ಮಸ್ತ್ ಐತಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಆನ್ ದ ವೇ ಫುಲ್ ಹಿಂಗೆ ಮಾವಿನ ಹಣ್ಣು ನೋಡ್ರಿ ಎಷ್ಟು ವೆರೈಟಿ ಹಿಂಗೆ ಸಾಲ್ಕ ಜೋಡಿಸಿಟ್ಟಾರ. ಸಾಲ್ಕ ಸುಮಾರು ಅಂಗಡಿ ಅದಾವ ನೋಡ್ರಿ ಇಲ್ಲಿ. ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ 3ನೇ ಟೋಲ್ ನೋಡ್ರಿ ಇದು. ರೋಡ್ ಮಾತ್ರ ಮಸ್ತ್ ಅದ, ಟೋಲ್ ರೊಕ್ಕ ಕೊಡಕೇನು ಚಿಂತಿನ ಇಲ್ಲ. ನಮ್ದು ಪಾಸ್ ಐತಲ್ಲ ಅನ್ವಲ್ ಪಾಸ್ ಒಮ್ಮೆ ಆಗ್ಬಿಟ್ಟಿರ್ತೈತೆ ನೋಡ್ರಿ. ನೋಡ್ರಿ ಇಲ್ಲಿ ಮಸ್ತ್ ಮಕ್ಕೊಂದಾರ, ರೋಡ್ ಮಸ್ತ್ ಐತಿ ಹೊಂಟೇವೀಗ. ಅಲ್ಲಿ ಮ್ಯಾಲೆ ಏನು ನೋಡಾಕತ್ತಿರಲ್ಲ, ಹೈವೇ ಕನ್ಸ್ಟ್ರಕ್ಷನ್ ನಡೆದೈತಿ ನೋಡ್ರಿ. ಸೊ ಭಾರಿ ಒಟ್ಟು ವರ್ಕ್ ನಡೆಯಕತ್ತಿತ್ತು. ನೋಡ್ಬೋದು ನೀವು ಇಲ್ಲಿ ರೋಡ್ ಫುಲ್ ಹಿಂಗೆ ಮಸ್ತ್ ಸೀನಿಕ್ ರೋಡ್ ಇದೆ. ಆಮೇಲೆ ಕನ್ಸ್ಟ್ರಕ್ಷನ್ ಸ್ವಲ್ಪ ನಡೆದಿತ್ತು ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ಮ್ಯಾಪ್ ಒಳಗೂ ಫುಲ್ ಕಾಡ್ ಒಳಗೆ ಐತಿ. ಸೇಲಂ ಸಮೀಪ ನೋಡ್ರಿ, ಭಾರಿ ಐತಿ ವ್ಯೂ. ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಫಾರೆಸ್ಟ್ ಝೋನ್ ಐತಿ, ಹಾಗಾಗಿ ಮ್ಯಾಲಿನ ಮೇಲೆ ಗಾಡಿ ದಾಟ್ಲಿ ಅಂತ ಹೇಳಿ ಫ್ಲೈ ಓವರ್ ಮಾಡತ್ತಾರ ನೋಡ್ರಿ. ಆ್ಯಕ್ಚುಲಿ ರೋಡನ್ನು ಮಸ್ತ್ ಅದಾವ. ಆಮೇಲೆ ಇವರು ಹಿಂಗೆ ಇಂಪ್ರೂವ್ಮೆಂಟ್ ಅದು ಮಾಡತ್ತಾರ ಇಲ್ಲಿ. ಏನು ಟೋಲ್ ನೋಡತ್ತಿರಲ್ಲ, 5ನೇದು ಟೋಲ್ ಇದೆ. ಫುಲ್ ಹೈವೇ ಐತ್ಲ, ಹಾಗಾಗಿ ನಡಕ್ಕೆ ಭಾಳ ಟೋಲ್ಸ್ ಅದಾವ ನೋಡ್ರಿ. ಇಲ್ಲೇನು ನೀವು ಮುಂದೆ ಗುಡ್ಡ ನೋಡಾಕತ್ತಿರಲ್ಲ, ಸಾಮಾನ್ಯವಾಗಿ ನೀವು ಎಲ್ಲ ವೀಡಿಯೋಸ್ದಾಗ ನೋಡಿರ್ತೀರ. ಯಾಕಂದ್ರೆ ಕೊಡೈಕೆನಾಲ್ಗೆ ಹೋಗೋರಾತ, ಆಮೇಲೆ ಮುನ್ನಾರ್ ಕಡೆ ಹೋಗೋರಾತ ಈ ಗುಡ್ಡ ಏನೈತಲ್ಲ ತೋರಿಸೇ ಬಿಟ್ಟಿರ್ತಾರೆ ನೋಡ್ರಿ. ಅಷ್ಟು ಸೀನಿಕ್ ಐತಿ. ಲಿಟ್ರಲಿ ಹಿಂಗೆ ಡ್ರಾಯಿಂಗ್ ಮಾಡಿ ಇಟ್ಟಾರನೋ ಒಂದು ಚೈಲ್ಡ್ಹುಡ್ ಟೈಮ್ ನಾವು ನೋಡ್ತಿದ್ವಲ್ಲ ಡ್ರಾಯಿಂಗ್ಸ್, ಅದು ಹಂಗೆ ಸೇಮ್ ಐತೆ ನೋಡ್ರಿ. ಎಷ್ಟು ಚಂದ, ಆಮೇಲೆ ದೂರಿಂದನ ಎಷ್ಟು ಚಂದ ಕಾಣ್ತೈತಿ. ಈಗೇನು ನೀವು ನೋಡಿದ್ರಲ್ಲ ಟೋಲ್, ಮೋಸ್ಟ್ಲಿ 6th ಟೋಲ್. ಹೈವೇದಾಗಂತೂ ಜಗ್ಗಿ ಟೋಲ್ ಅದಾವ ನೋಡ್ರಿ. ಈಗ ನಾವು ಬ್ರೇಕ್ ತೊಗೊಂಡ್ವಿ ಸ್ವಲ್ಪ. ನಾವು ನಿಂತಿದ್ದಿಲ್ಲೇ ಆರತಿ ಹೋಟೆಲ್ ಅಂತ. ಆ್ಯಕ್ಚುಲಿ ನೋಡ್ರಿ ನಾ ಮೈಕ್ ಹಾಕೊಂಡು ಮಾತಾಡೇನಿ, ಬಟ್ ಅದು ಕನೆಕ್ಟ್ ಆಗಿದ್ದಿಲ್ಲ. ಸೊ ಮತ್ತು ವಾಯ್ಸ್ ಓವರ್ ಕೊಡಾಕತ್ತೇನಿ. ಅಲ್ಲೇ ಮಾತಾಡಿದ್ದು ನಿಮಗೆ ಕೇಳಿಸಿದ್ರೆ ಭಾರಿ ಫನ್ ಅನಿಸ್ತದ. ಬಟ್ ಇಲ್ಲಿ ಕುಂತು ಮಾತಾಡುವಾಗ ಸ್ವಲ್ಪ ರಿಕಾಲ್ ಮಾಡ್ಕೊಂಡು ಮಾತಾಡ್ಬೇಕಾಕೈತಿ. ಇಲ್ಲಿ ಮಸ್ತ್ ಕೇಕ್ ಸಮೋಸ ಎಲ್ಲ ಇದ್ದು, ನಾವು ಅಲ್ಲೊಂದು ಸಮೋಸ ಆಮೇಲೆ ಕೇಕ್ ಅದು ಟ್ರೈ ಮಾಡಿ ಈಗ ಮತ್ತೆ ನೋಡ್ರಿ ಸಣ್ಣ ಹುಡುಗರ್ಗತ್ತೆ ಏನೋ ಒಂದು ಜ್ಯೂಸ್ ಮೊಗೋ ಟೈಪ್ ಇತ್ತು. ಸೊ ಅದನ್ನು ಟ್ರೈ ಮಾಡತ್ತೀವಿ. ಹೋಟೆಲ್ ಆರತಿ ಅಂಥೇಳಿ ಬೆಸ್ಟ್ ಐತಿ, ಸೇಲಂ ರೂಟ್ ಕಡೆ ಭಾರಿ ಐತಿ ನೋಡ್ರಿ. ಇದೇನು ಹೋಟೆಲ್ ಆರತಿ ಐತಲ್ಲ, ಇಲ್ಲಿಂದ 4 hours ಇತ್ತು ನೋಡ್ರಿ ಇನ್ನು ಮುನ್ನಾರ್ ಬರ್ಬೇಕಂದ್ರೆ. ಯಾಕಂದ್ರೆ 185 ಕಿಲೋಮೀಟರ್ಸ್ ಇಂದ ನಾವು ಟ್ರಾವೆಲ್ ಮಾಡಬೇಕು. ಏನಂತಂದ್ರೆ ದಿಂಡಿಗಲ್ ಹೋಗೋರಿದ್ರೆ ನೀವು ಲೆಫ್ಟ್ ಹೋಗ್ಬೇಕು. ಅದಾದ್ಮೇಲೆ ನೋಡ್ರಿ ಕೊಡೈಕೆನಾಲ್ ಹೋಗೋರಿದ್ರೆ ರೈಟ್, ಮಧುರಾಯ್ ಹೋಗೋರಿದ್ರೆ ಸೀದಾ ಹೋಗಬೇಕು. ಹಂಗೆ ಮುನ್ನಾರಿಗೂ ನಾವೀಗ ಸೀದಾ ಹೊಂಟೇವಿ. ಸೊ ಲೆಟ್ಸ್ ಗೋ ಟು ಮುನ್ನಾರ್ ಗೈಸ್. ಆ್ಯಕ್ಚುಲಿ ಈ ರೋಡ್ ಟ್ರಿಪ್ ಭಾರಿ ಅನಿಸ್ತೈತೆ ನೋಡ್ರಿ. ನಾವು ಇಲ್ಲೇ ರೈಟ್ ತೊಗೋಬೇಕು. ಕೊಡೈಕೆನಾಲ್ ಅಂತ ಹೇಳಿ ಏನು ಬೋರ್ಡ್ ಐತಲ್ಲ ಆ ಕಡೆ ಅಲ್ಲೇ ರೈಟ್ ತೊಗೋಬೇಕು ನೋಡ್ರಿ. ರೈಟ್ ತೊಗೊಳೋದಕ್ಕನ್ನ ಕೊಡೈಕೆನಾಲ್ ಅಂದ್ಕಡೆ ನೆನಪಾಗೋದ ಗುನಾ ಕೇವ್ಸ್. ಅದ ಗುನಾ ಕೇವ್ ಅಂತ ಹೇಳಿ ನೋಡ್ರಿ. ಇಲ್ಲಿ ಒಂದು ಆಟ ಆಡೋದಂಗೆ ಮಾಡ್ಯಾರ. ಇದೇನೋ ಸರ್ಕಸದು ಬಂದಿರಬೇಕಲ್ಲೇ, ಬಟ್ ಮಸ್ತ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ದೊಡ್ಡ ಗೋರಿಲ್ಲ ಅನ್ಕೊಂಡ್ರೆ ದೊಡ್ಡ ಆಟ ಆಡುವೆಲ್ಲ ಬಂದಾವ, ಚಲೋ ಅನ್ನಿಸ್ತೈತಿ. ಇಲ್ಲಿ ನೋಡ್ರಿ ನೀವು ಫುಲ್ ಈಗ ಬಿಸಿಲು ಐತಿ. ಇನ್ನು ತೇನಿ ಬರಾಕನ 71 ಕಿಲೋಮೀಟ್ರ್, ಮುನ್ನಾರ್ 157 ಕಿಲೋಮೀಟ್ರ್. ತೇನಿ ಊರ ಮ್ಯಾಲಿಂದನ ಹೋಗಬೇಕು.
ಸೊ ಜರ್ನಿ ಅಂತೂ ಭಾರಿ ಮಸ್ತ್ ಆಗತೈತಿ. ಅಲ್ಲೆಲ್ಲ ಸ್ವಲ್ಪ ನಿಂತ್ವಿ, ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ಮತ್ತು ಜರ್ನಿ ಚಾಲು ಮಾಡಿದ್ವಿ. ಸೊ ಆಮೇಲೆ ರೋಡ್ಸ್ನು ಭಾರಿ ಅದಾವಲ್ಲ, ಹಾಗಾಗಿ ಏನು ಬೇಜಾರಾಗತ್ತಿಲ್ಲ, ಭಾರಿ ಎಂಜಾಯ್ ಮಾಡ್ಕೊತ ಹೊಂಟೇವೆ ನೋಡ್ರಿ. ಆ್ಯಂಡ್ ಗೈಸ್ ಇಲ್ಲೇನು ನೋಡಾಕತ್ತಿರಲ್ಲ, ಕೊಡೈಕೆನಾಲ್ಗೆ ಹೋಗುವಾಗ ಕಾಣಿಸ್ತೈತಿ. ಸೊ ಅಲ್ಲಿದು ಒಂದು ವ್ಯೂ ಪಾಯಿಂಟ್ ಇದೆ, ಅದು ಹೆಂಗೆ ಕಾಣಿಸ್ತೈತಿ ನೋಡ್ರಿ, ಒಂದು ಹೆಣ್ಮಗಳು ಮಲ್ಕೊಂಡಿದ್ದಕ್ಕೆ. ಸೊ ಅದು ಸ್ಲೀಪಿಂಗ್ ಲೇಡಿ ವ್ಯೂ ಪಾಯಿಂಟ್. ನೀವು ಕೊಡೈಕೆನಾಲ್ಗೆ ಹೋದ್ರೆ ಅಂದ್ರೆ ಅದು ನೋಡ್ಕೊಂಬರ್ರಿ, ದೂರಿಂದನ ಹಿಂಗೆ ಇಷ್ಟು ಚಂದ ಕಾಣ್ತೈತದ. ಆಮೇಲೆ ಅಲ್ಲಿ ನೋಡ್ಬೋದು ನೀವು ಮೇಲೆ ಒಂದು ಗುಡಿನೂ ಐತಿ. ನಾವು ಟೆಂಪಲ್ ಸಿಟಿ ಹೋಟೆಲ್ಗೆ ಹೋಗಲಿಲ್ಲ, ನಾವು ಬಂದಿದ್ದು ತಲಪಾಕಟ್ಟಿಗೆ ನೋಡ್ರಿ. ಸೊ ತಲಪಾಕಟ್ಟಿ ಒಳಗೆ ನಾವು ತೊಗೊಂಡಿದ್ದು ಪನ್ನೀರ್ ಬಿರಿಯಾನಿ, ಅದಾದಮೇಲೆ ಒಂದು ಫಾಲೂದಾ ತೊಗೊಂಡಿದ್ವಿ, ಅದಂತೂ ಅಲ್ಟಿಮೇಟ್ ಐತೆ ನೋಡ್ರಿ. ಸೊ ಈ ಹೋಟೆಲ್ ಚಲೋ ಐತಿ, ನೀವು ಕೊಡೈಕೆನಾಲ್ ದಿಂಡಿಗೂಲ್ ಆ ಕಡೆ ಹೋದ್ರಂದ್ರೆ ಇಲ್ಲಿ ಹೋಗಿ ಟ್ರೈ ಮಾಡಿರಿ. ಇದು ಫೇಮಸ್ ಹೋಟೆಲ್ ಐತಿ, ಕಾಯಂ ಗರ್ದಿನೂ ಹಿಂಗೆ ಇರತ್ತೈತೆ ನೋಡ್ರಿ, ಇಲ್ಲಿ ಗದ್ಲು ಇರತ್ತೈತೆ. ಸೊ ಹೋದ್ರಂದ್ರೆ ಟ್ರೈ ಮಾಡಿರಿ. ಈಗ ನೋಡ್ರಿ, ಈಗ ಇಲ್ಲೇನು ರೈಟ್ ಸೈಡ್ ಒಂದು ರೋಡ್ ಕಾಣಿಸತೈತಲ್ಲ, ಇಲ್ಲೇ ಕೊಡೈಕೆನಾಲ್ ರೂಟ್. ಈಗ ನಾವು ಇಲ್ಲೇನು ಸ್ಟ್ರೇಟ್ ಹೊಂಟೇವಲ್ಲ, ಅದು ಮುನ್ನಾರ್ ರೂಟ್. ನಾವು ಈಗ ಜಸ್ಟ್ ಊಟದು ಮುಗಿಸ್ಕೊಂಡ್ವಿ ನೋಡ್ರಿ. ತಲಪಾಕಟ್ಟಿ ಬಿರಿಯಾನಿ ಅಂತ ಐತಲ್ಲ, ಅಲ್ಲೇ ಪನ್ನೀರ್ ಬಿರಿಯಾನಿ ಆಮೇಲೆ ಬಟರ್ ಸ್ಕಾಚ್ ಫಾಲೂದಾ ತೊಗೊಂಡಿದ್ವಿ. ಟೇಸ್ಟ್ ಚಲೋ ಇತ್ತು, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ, ಬಟ್ ಓವರ್ ಆಲ್ ಟೇಸ್ಟ್ ಚಲೋ ಇತ್ತು ನೋಡ್ರಿ. ಏನಿದು ಮುನ್ನಾರ್ ರೋಡ್ ಐತಲ್ಲ ಹೈವೇ, ಅಲ್ಲೇನ ಐತದ. ಸೊ ನೀವು ಈ ಕಡೆ ಹೋಗೋರಿದ್ರಂದ್ರೆ ಟ್ರೈ ಮಾಡ್ಬೋದು. ಅಲ್ಲಿಂದ ನಾವೀಗ ಮುನ್ನಾರ್ ರೀಚ್ ಆಗ್ಬೇಕಂದ್ರೆ ಅಂದ್ರೆ ನಮ್ಮ ರೂಮಿಗೆ ನಾವು ಲೊಕೇಶನ್ ಹಾಕೇವಿ ಆ್ಯಕ್ಚುಲಿ ಡೈರೆಕ್ಟ್ 133 ಕಿಲೋಮೀಟರ್. ಸಂಜೆಗೆ 7:30 ತೋರ್ಸಾಕತ್ತೆ ನೋಡ್ರಿ. ಮುಂಜಾನೆ ಬಿಟ್ಟಾಗ ಮಧ್ಯಾಹ್ನ 3:30 ಅಂತ ತೋರಿಸ್ತು. ಆಮೇಲೆ ಬ್ರೇಕ್ಫಾಸ್ಟಿಗೆ 1 ತಾಸು ಹಾಕಿದ್ವಿ ಅಂತ ಹೇಳೋದು 4:00 ಬಂತು. 4:30 ಅಂತಿದ್ದಿದ್ದು ನೋಡಿ 7:30 ಅಂತ ತೋರ್ಸಾಕತ್ತೆ. ಇಲ್ಲಿ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ಟೈಮ್ ಹಾಕಿದ್ವಿ, ಬಟ್ ವ್ಯೂ ಅದು ಹಿಂಗೆ ಎಂಜಾಯ್ ಮಾಡ್ಕೊತ ಹೊಂಟೇವಲ್ಲ, ಭಾರಿ ಮಸ್ತ್ ಐತೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಗುಡ್ಡ ಅದು ಎಷ್ಟು ಚಂದ ಹಿಂಗೆ ಡ್ರಾಯಿಂಗ್ ಮಾಡ್ತೇವಲ್ಲ ಹಂಗೆ ಅನಿಸ್ತೈತೆ ನೋಡ್ರಿ. ಭಾರಿ ಮಸ್ತ್ ವ್ಯೂ ಐತಿ. ಆ್ಯಕ್ಚುಲ್ ನೋಡ್ಬೋದು ನೀವು, ಮುನ್ನಾರ್ 113 ಕಿಲೋಮೀಟರ್, ಬಟ್ ನಮ್ದು ಲೊಕೇಶನ್ ಹಾಕಿದ್ದು 129 ತೋರ್ಸತೈತಿ. ಅಂದ್ರೆ ನಾವು ಡೈರೆಕ್ಟ್ ರೂಮಿಗೆ ಹಾಕ್ಯಾವಲ್ಲ, ನಮ್ದು ಈ ಸತಿ ರೂಮ್ ಭಾರಿ ಐತಿ, ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ ಅಂತಡ್ರಿ. ಇಲ್ಲಿ ನೋಡ್ರಿ 2 ರೂಟ್ ತೋರಿಸ್ತಾವ. ನಾವಿಲ್ಲಿ ರೈಟ್ ತೊಗೋಬಾರ್ದು, ಲೆಫ್ಟಿಗೆ ಹೋಗ್ಬೇಕಂದ್ರೆ ಮುನ್ನಾರ್ ಕಡೆ ರೂಟ್ ಚಾಲು ಹೋಗೈತಿ. ಪೆರಿಯಾಕುಲಮ್ ಅಂತ ಏನೈತಲ್ಲ, ತೇನಿ ಪೆರಿಯಾಕುಲಮ್, ಸೊ ಅಲ್ಲೇ ಬೈಪಾಸ್ ರೋಡ್ ಕಡೆ ಕನೆಕ್ಟ್ ಆಕೈತಿ ಇದು. ತೆಕ್ಕಡಿ 72, ಮುನ್ನಾರ್ 93, ಕುಂಬಮ್ಮ 45 ಇತ್ತು. ಇಷ್ಟು ರೋಡ್ ಕನೆಕ್ಟ್ ಆಕಾವ ನೋಡ್ರಿ ಇಲ್ಲಿ ಒಂದ ಕಡೆ. ಏನಿದು ತೇನಿ ಮತ್ತು ಪೆರಿಯಾಕುಲಮ್ ರೂಟ್ ಒಳಗೆ ಬಂದ್ವಲ್ಲ, 1 2 3 ರೂಟ್ ಅದಾವ. ಹಾಂ, ಇದು ಊರಲ್ಲಿ ಏನು ಕಾಣಿಸತೈತಲ್ಲ ಅದು ತೇನಿ. ಅಲ್ಲಿ ಲೆಫ್ಟ್ ಹೋದ್ವಿ ಅಂದ್ರೆ ತೇನಿ ಕಡೆ ಅದು. ಈಗ ನಾವು ಏನು ನಡಕ್ ಹೊಂಟೇವಲ್ಲ, ಇದು ಮುನ್ನಾರ್ ರೂಟ್. ಹೌದು, ಮುನ್ನಾರ್ ನಾವು ರೈಟ್ ತಗೋಬೇಕು. ರೈಟ್ ಇಂದ 74 ಕಿಲೋಮೀಟರ್ಸ್ ಐತೆ ನೋಡ್ರಿ. ಏನಂದ್ರ ಒಂದು ರೂಟ್ ತೇನಿ, ಒಂದು ರೂಟ್ ಕುಂಬಮ್ಮ, ಆಮೇಲೆ ಇಲ್ಲೇನಿದು ಹಿಂಗೆ ರೈಟ್ ಸೈಡ್ ಐತಲ್ಲ, ಒಟ್ಟ 3 ರೋಡ್ ನೋಡ್ರಿ. ಇಲ್ಲಿ ರೈಟ್ ಸೈಡ್ ಮುನ್ನಾರ್ ಇದು. ಇನ್ನು ಮೋಸ್ಟ್ಲಿ 74 ಕಿಲೋಮೀಟರ್ ಫುಲ್ ಹಿಂಗ ಗುಡ್ಡದಾಗದು ಹೋಗ್ತೈತನ ಇದು. ಇಲ್ಲಿ ನೋಡ್ಬೋದು ನೀವು, ಆನ್ ದ ವೇ ಕುಂಭ ಟೈಪ್ ಅನಿಸ್ತೈತಿ, ಬಟ್ ಇದೇನು ಗೊತ್ತಿಲ್ಲ. ಸುಮಾರಷ್ಟು ಮಂದಿ ನೋಡ್ರಿ ಇಲ್ಲೇ ಎಷ್ಟುಕೊಂಡು ಹಿಂಗೆ ತಲೆ ಮೇಲೆ ಕುಂಭ ಟೈಪ್ ತೊಗೊಂಡು ಹೊಂಟಾರ. ಏನು ಯಾರಿಗೆ ಗೊತ್ತಿದೆ ಖರೆ. ಫುಲ್ ರೋಡ್ ತುಂಬ ಊರ ಹಬ್ಬ ಅದು ಇರ್ಬೇಕು ಇವ್ರದ್ದು, ಏನಾರ ಫೆಸ್ಟಿವಲ್. ಒಂದು 500 ಮಂದಿ ಫುಲ್ ಇನ್ನ ಲಾಸ್ಟ್ ಮಟನೂ ಐತೆ ನೋಡ್ರಿ. ಅದು ಹಿಂಗೆ ಹೊಂಟಾರ ಎಲ್ಲರೂ. ವಾವ್, ಒಂದೊಂದರದ್ದು ಡಿಸೈನ್ ನೋಡ್ರಿ ಎಷ್ಟು ಯೂನಿಕ್ ಅದಾವ. ಅವೆಲ್ಲ ಬಾರಿ ಮಾಡ್ಕೊಂಡಾರ. ನೀರ್ ಅಂದ್ರ ಬರೇ ಕಾಲೇ ಹೊಂಟಾರ, ಸುಡಬಾರ್ದು ಅಂತ ಹೇಳಿ ಹಿಂಗ್ ನೀರ್ ಹಾಕೋತ ಹೊಂಟಾರ ನೋಡ್ರಿ. ಇಲ್ಲಿ ನೋಡ್ರಿ ಸ್ವಲ್ಪನ ನಾವೇನು ಒಳಗ್ ಬಂದ್ಕೊಳೆ ಫುಲ್ ಹಿಂಗ ಗ್ರೀನರಿ, ಫುಲ್ ಟ್ರೀಸ್. ಆಮೇಲೆ ಸ್ವಲ್ಪ ವಾತಾವರಣನೂ ಈಗ ಒಂದ್ ಸ್ವಲ್ಪ ಕೋಲ್ಡ್ ಅನ್ಸಾಕತ್ತ. ಇಷ್ಟೋ ತನಕ ಬಿಸಿ ಇತ್ತು. ನೋಡ್ಬೋದು ನೀವು, ಹಿಂಗ ಮಸ್ತ್ ಅನ್ಸಾತೈತೆ. ಆಕ್ಚುಲಿ ಕ್ಯಾಮ್ರಾದಾಗ ಅಷ್ಟದ ಕ್ಲಿಯರ್ ಅನ್ಸಾತೈತಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ನೋಡಕಂದ್ರು ಭಾರಿ ಐತೆ ನೋಡ್ರಿ. ಈಗ ಒಳಗ ನ್ಯಾರೋ ರೋಡ್ಲೆ ಬಂದ್ವಲ್ಲ, ಇಲ್ಲೇ ನೋಡ್ರಿ ಲೆಫ್ಟ್ ತಗೋಬೇಕ. ರೈಟ್, ಓಕೆ, ರೌಂಡ್ ಅಬೌಟ್ ರೈಟ್ ತಗೋಬೇಕು ನೋಡ್ರಿ. ರೈಟ್ ತಗೊಂಡಿನ ಸ್ಟ್ರೈಟ್ 6.6 ಕಿಲೋಮೀಟರ್. ಆಮೇಲೆ ನೋಡ್ಬೋದು ನೀವಿಲ್ಲೇ ಮುಂದಿನ ಗುಡ್ಡ. ಆಮೇಲೆ ಫುಲ್ ಫಾಗ್ಲೆ ಕವರ್ ಐತಿ. ಕ್ಯಾಮ್ರಾ ಏನು ಜಸ್ಟಿಸ್ ಮಾಡವಲ್ತ, ಬಟ್ ರಿಯಲ್ ಎಂಜಾಯ್ ಮಾಡಕ್ ಭಾರಿ ಮಸ್ತ್ ಐತಿ. ಪೂರಾ ನೋಡ್ರಿ ಅಲ್ಲಿ ಏನು ಕಾಣಿಸತೈತಲ್ಲ ಎಲ್ಲ ಹಿಂಗ ಗುಡ್ಡ.
ಆಮೇಲೆ ಅದಕ್ಕೆ ಫಾಗ್, ಆಮೇಲೆ ಸುತ್ತಮುತ್ತ ಫುಲ್ ಗ್ರೀನರಿ, ಆಮೇಲೆ ಎಸ್ಪೆಷಲಿ ತೆಂಗಿನ ಗಿಡ ಭಾಳ ಅದಾವ ನೋಡ್ರಿ ಇಲ್ಲಿ. ಹೋದ್ ನೀವು ಸಣ್ಣ ರೋಡ್ ಚಲೋ ಹಿಂಗ್ ಮ್ಯಾಲ ಗುಡ್ಡ ಇರಕತ್ತಲ್ಲ, ಒಂದು ಚೆಕ್ ಪೋಸ್ಟ್ ಇತ್ತ, ಬಟ್ ಏನು ಚೆಕ್ ಮಾಡಕ್ ಯಾರು ಇದ್ದಿದ್ದಿಲ್ಲ. ಅದು ಚೆಕ್ ಪೋಸ್ಟ್ ಆದ್ಮೇಲೆ ಇಲ್ಲಿ ನ್ಯಾಷನಲ್ ಹೈವೇ 85 ನೋಡ್ರಿ, ಬಟ್ ಮ್ಯಾಲ ಗುಡ್ಡ ಇರತ್ತದ. ಈಗ ಇಲ್ಲಿ ನೋಡ್ಬೋದು ನೀವು ಟೆಂಪರೇಚರ್ 32 ಡಿಗ್ರಿ ಐತಿ. ಮುಂದೆ ಹೋಗ್ತಾ ಹೋಗ್ತಾ ಮುನ್ನಾರ್ ಮುಟ್ಟೋದಕ್ಕೆ ಎಷ್ಟಾಕೈತೆ ಅಂತ ನೋಡೋಣ. ಗುಡ್ಡ ಅಲ್ಲ ಗುಡ್ಡ ಮ್ಯಾನ್, ಗುಡ್ಡ. ವಾವ್, ದಿಸ್ ಇಸ್ ಜಸ್ಟ್ ಅಮೇಜಿಂಗ್. ಇಟ್ಸ್ ಅಮೇಜಿಂಗ್ ಆಕ್ಚುಲಿ. ಇಲ್ಲಿ ಮುಂದೆ ಯುರೋಪಿಯನ್ ಬ್ಯಾಂಡ್ಸ್ ಗೈಸ್ ನೋಡ್ರಿ ಇಲ್ಲಿ ಮ್ಯಾಪ್ ಹೆಂಗೈತಿ. ರೌಂಡ್ 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 ಗಣ 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 ತಿರ್ಗೋದ ಐತಿ. ಫುಲ್ ಹಿಂಗ 2 hours 47 minutes ಹಿಂಗ ಗಣ ಗಣ ತಿರ್ಗೋದ ಐತಿ ನೋಡ್ರಿ. ಲೇನ್ ಹತ್ತಿದಿವಲ್ಲ, ಫಸ್ಟ್ ಹೇರ್ ಪಿನ್ ಬೆಂಡ್ ನೋಡ್ರಿ, 17 ಹೇರ್ ಪಿನ್ ಬೆಂಡ್ ಅದಾವ. ಓಹೋ, ಇಲ್ಲಿ ನೋಡ್ಬೋದು ನೀವು. ಹಂಗ ಮ್ಯಾಲ ಇರಾತೇವ್ ನಾವ್ ಇನ್ನ 2.5 ತಾಸಿದ್ರು. ವ್ಯೂ ಮಾತ್ರ ನೋಡ್ರಿ ಎಷ್ಟು ಚಂದ ಐತಿ. ಫುಲ್ ಫಾಗ್, ಫುಲ್ ಗಾಳಿ ನೋಡ್ಬೋದು ನೀವು. ಫುಲ್ ಭಾರಿ ಅನ್ಸತೈತಿ ಆಕ್ಚುಲಿಗೆ. ಫಾಗ್ ನೋಡ್ರಿ ಅಲ್ಲಿ ಹಿಂಗ ಗಾಳಿ ದುಗುಸಿದಂಗ ಆಗತೈತಿ. ಭಾರಿ ಮಸ್ತ್ ಐತಿ ನೋಡ್ರಿ. ನೋಡ್ಬೋದು ನೀವು ರೂಟ್ ಪೂರಾ ಹಿಂಗ ಗಚಾಬಿಚ್ಚಿ ಗನ 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 ತಿರುಗುವಂಗ. ಆಮೇಲೆ ಒಮ್ಮೆ ಜೋರ್ ಮಳಿ ಚಾಲು ಆತ್ ನೋಡ್ರಿ. ಥ್ಯಾಂಕ್ ಯು. ಈಗ ಇಲ್ಲಿ ಹಿಂಗೆ ಊರ್ ಏನ್ ಕಾಣತಿತ್ಲ ಅದು ಬೋಡಿ ಮೆಟ್ಟು. ಇಲ್ಲಿ ಮ್ಯಾಲ ನೋಡ್ಬೋದು ನೀವು ಮುನ್ನಾರಿಂದ 42 ಕಿಲೋಮೀಟರ್ ಐತಿ. ತೆಕ್ಕಡಿ, ಮುನ್ನಾರ್, ಎರ್ನಾಕುಲಂ. ಯಪ್ಪ ಫುಲ್ ಮಳಿ. ಆಮೇಲೆ ನೋಡ್ಬೋದು ನೀವು ಫುಲ್ ಫಾಗಿ ವೆದರ್. ತೆಳಗಿಂದಂತ್ರು ಏನ್ ಕಾಣವಲ್ತ್ ನೋಡ್ರಿ. ನೋಡ್ಬೋದು ನೀವು ಹಿಂಗ ಸಣ್ಣ ಸಣ್ಣ ಜರಿ ಅದಾವ, ನೀರ್ ಹರಿಯಾತೈತಿ. ಸೊ ಇಲ್ಲಿ ಏನು ಅನ್ನತ್ತೇವ ಅಂದ್ರೆ ಮುನ್ನಾರ್ ಅಂತ ಹೇಳಿ ಅನ್ನಕತ್ತೇವ ನೋಡ್ರಿ. ಭಾರಿ ಅನ್ಸಾಕತ್ತಿತ್ತು. ಲಿಟ್ರಲಿ ವರ್ಡ್ಸ್ ಒಳಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ. ಆಮೇಲೆ ಕ್ಯಾಮ್ರಾ ಅಂದ್ರೆ ಜಸ್ಟಿಸ್ ಮಾಡೋಂಗಿಲ್ಲ. ಸೊ ನಮ್ಮ ಕಣ್ಣನ್ನ ಹೇಳ್ಬೇಕದ್ನ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಮ ಕಣ್ಣುಗಳು ಏನು ನೋಡ್ತಾವಲ್ಲ, ಸೊ ಅದು ಫೈನಲ್ ಡಿಸಿಷನ್. ಆ ಬ್ಯೂಟಿ ನೋಡಕ್ಕೆ ಅಲ್ಲಿ ಹೋಗ್ಬೇಕು. ನಾವು ಇಲ್ಲಿ ಕುಂತು ಮೊಬೈಲ್ನಾಗ ದೊಡ್ಡ ಸ್ಕ್ರೀನ್ನಾಗ LED ಒಳಗೆ OLED ಒಳಗೆ ನೋಡಿದ್ವಿ ಅಂದ್ರೆ ಅದ್ರ ಬ್ಯೂಟಿ ನಮಗೆ ಗೊತ್ತಾಗಂಗಿಲ್ಲ. ಅಲ್ಲಿ ಹೋಗಿ ನೋಡಿದಾಗ ಲಿಟ್ರಲಿ ಸ್ವಿಟ್ಜರ್ಲ್ಯಾಂಡ್ ಅನ್ಬೋದು ನೋಡ್ರಿ, ಅಷ್ಟು ಬ್ಯೂಟಿಫುಲ್ ಐತಿ. ಸ್ಟಾಪ್ ಮಾಡಿದ್ವಿ. ನೋಡ್ಬೋದು ನೀವು ಇಲ್ಲಿ ವೆದರ್ ಫುಲ್ ಫಾಗ್, ಫುಲ್ ಭಾರಿ ವೆದರ್. ಸಣ್ಣಗೆ ಜಿಟಿ ಮಳೆ ಬರತೈತಿ. ಆ್ಯಕ್ಚುಲಿ ಮಸ್ತ್ ಐತಿ ನೋಡ್ರಿ ವೆದರ್. ಆಮೇಲೆ ಇಲ್ಲಿ ನಡಕ ಇವ್ರದ್ದು ಫೋಟೋ ಶೂಟ್. ಗೈಸ್ ನೋಡ್ರಿ ಇಲ್ಲೇ ಫುಲ್ ಫಾಗ್ ಒಳಗೆ ಹೊಂಟೆ ನಾವು. ಮುಂದಿದ್ದೇನು ಕಾಣಿಸ್ವಲ್ತ್ ನೋಡ್ರಿ. ಆ ಲೈಟ್ ಮೇಲೆ ಗೊತ್ತಾಕೈತಿ ನಿಮಗೆ ಏನು ಕಾಣಿಸ್ವಲ್ತ್. ಲಿಟ್ರಲಿ ಫುಲ್ ಫಾಗ್. ಗಿಡ ಅದು ಎಲ್ಲ ಕವರ್ ಆಗೈತಿ. ಬಸ್ ಗಿಸ್. ವಾವ್ ಮ್ಯಾನ್, ದಿಸ್ ಇಸ್ ಜಸ್ಟ್ ಅಮೇಜಿಂಗ್. ಯಪ್ಪ ನೋಡಿ ತಂಡಿ. Waterfalls guys. Periya Canal waterfall. Famous jatana lagta. This is viewpoint Periya Canal waterfalls. ಮುನ್ನಾರ್ ಇನ್ನ ಎಂಟ್ರಿ ಆಗಿಲ್ಲ ನಾವು. ಇನ್ನ 28 ಕಿಲೋಮೀಟರ್ಸ್ ಐತಿ ನಮ್ಮ ರೂಮ್ ಹಿಡಿದನ. ಅದ್ರ ಫಸ್ಟ್ ಟೋಲ್ ಬಂತು ನೋಡ್ರಿ. ಆಮೇಲೆ ರೋಡ್ NH ಎಲ್ಲ ಭಾರಿ ಐತಿ ಇಲ್ಲಿ ರೋಡ್. ನೋಡ್ರಿ ಇಲ್ಲಿ 8:10 ಮುಟ್ತೇವಿ. 1 hour 7 minutes ನಮ್ಮ ರೂಮಿಗೆ ಹೋಗಿ ಮುಟ್ಟಕ್ಕೆ. ಆಮೇಲೆ 28 ಕಿಲೋಮೀಟರ್. ನಮ್ಮ ರೂಮ್ ನೋಡ್ರಿ ಪೂರಾ ಫಾರೆಸ್ಟ್ ನಡಕೈತಿ. ಹಾಗಾಗಿ ಇಲ್ಲೇನ ಸ್ವಲ್ಪ ಲೈಟಾಗಿ ಮಧ್ಯಾಹ್ನ ಹೆವಿ ಆಗೈತಿ. ನಾಷ್ಟಾನು ನೋಡಿದ್ರೆ ನೀವೇ ಹೆವಿ ಆಗೈತಿ. ಸೊ ಇಲ್ಲೇ ಮ್ಯಾಗಿ ಅದು ತಿಂದು ಹೋಗಕ್ಕೆ ನಿಲ್ಸೇವಿ. ಈಗ ನೋಡ್ಬೋದು ನಿಮ್ಮ ಸಾಲ್ಕ ಟ್ವಿಸ್ಟ್ ಆಟೋ, ಗೋಬಿ, ಮ್ಯಾಗಿ, ಬ್ರೆಡ್ ಆಮ್ಲೆಟ್, ಕಾರ್ನ್ ಎಲ್ಲ ಅಂಗಡಿ ಅದಾವೆ. ಹಂಗಾಗಿ ನಾವು ಇಲ್ಲಿ ಮ್ಯಾಗಿ, ಗೋಬಿ ಮಂಚೂರಿ ಅದು ಆರ್ಡರ್ ಮಾಡಿ ನಿಂತೇವೆ ನೋಡ್ರಿ. ಟ್ವಿಸ್ಟ್ ಆಟೋನು ಅದಾವೆ. ಆಮೇಲೆ ಅದ್ರ ಅಪೋಸಿಟ್ ಇಲ್ಲಿ ನೋಡ್ಬೋದು ನೀವು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಇದೆ. ಇದಕ್ಕೆ ಟ್ವಿಸ್ಟ್ ಆಟೋ ಬಂತು ನೋಡ್ರಿ. ನೆಕ್ಸ್ಟ್ ಆರ್ಡರ್ ನಮ್ದೀಗ ಗೋಬಿ ಮಂಚೂರಿ. ಹೆಂಗೈತಿ ಗೋಬಿ ಮಂಚೂರಿ?
ನಾವೇನು ರೂಮ್ ಕಡೆ ಹೊಂಟಿದ್ವಲ್ಲ ರೋಡ್ ಲಿಟ್ಟಲ್ಲಿ ಭಯಾನಕಿತ್ತು ನೋಡ್ರಿ. ನೀವ ನೋಡ್ಬೋದು ಮುಂದೆ ಫುಲ್ ಫಾಗ್, ರೋಡ್ ಕನ್ಸ್ಟ್ರಕ್ಷನ್, ಸಣ್ಣ ರೋಡ ಥ್ರಿಲ್ಲಿಂಗ್ ಆಗಿತ್ತು. ನಾವು ನೋಡ್ರಿ ಮಸ್ತ್ ಸ್ಟೀಪ್ ಫಾಗಿ ರೋಡಿಂದ ಬಂದು ಈಗ ರೂಮಿಗೆ ಬಂದ್ವಿ. ರೂಮ್ ಹೆಸರು ಏನೈತ್ರಿ? ಓಕೆ, ಬ್ರೆಜಿಲ್ ಸ್ಟೇಜಿಗೆ ಬಂದ್ವಿ. ರೂಮ್ ಅಂತೂ ಮಸ್ತ್ ಐತಿ. ಇವ್ರು ಪದಸರಿ ಕುಂತ ಬಿಟ್ಟಾರ, ಮಸ್ತ್ ಕುರ್ಚೆನೂ ಐತಿ. ಎಂಟ್ರಿ ಆಗೋದಕ್ಕೆ 550 ಕಿಲೋಮೀಟ್ರ್ ಹಿಡ್ದಾರ ನೋಡ್ರಿ. ಬರೋದಕ್ಕೆ ಇಲ್ಲೊಂದು ದೊಡ್ಡ ಸ್ಪೇಷಿಯಸ್ ಬಾತ್ರೂಮ್, ಅವರ ಒಳಗೆ ಶಾಂಪೂ ಅದೆಲ್ಲ ಇಟ್ಬಿಟ್ಟಾರ. ಆಮೇಲೆ ಮಸ್ತ್ ಇಲ್ಲೇ ಒಂದು ಮಿರರ್, ಆಮೇಲೆ ಟಿ ವಿ, ಆಮೇಲೆ ಬ್ಯಾಗ್, ಆಮೇಲೆ ಬಂತು ಮಸ್ತ್ ಒಂದು ರಾಯಲ್ ಬೆಡ್ ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಒಳಗೆ ನಮ್ಮ ಜರ್ನಿ ಹೆಂಗಿತ್ತು, ಆಮೇಲೆ ಏನೇನು ಫುಡ್ ಟ್ರೈ ಮಾಡ್ಬೋದು ಈ ರೂಟ್ ಒಳಗೆ ಬರಬೇಕಾದ್ರೆ ಅಂಥದ್ದು. ನಾವು ಇಲ್ಲಿ ಮುನ್ನಾರಿಗೆ ಬಂದಮೇಲೆ ಲೈಟಾಗಿ ಸ್ವಲ್ಪ ಈವ್ನಿಂಗದ್ದು ಸ್ನ್ಯಾಕ್ಸ್ ಟೈಪ್ ತಿಂದು ಬಂದ್ವಿ. ರೋಡ್ ಫುಲ್ ಫಾಗ್ ಇತ್ತು, ಮಸ್ತ್ ಐತೆ ನೋಡ್ರಿ ಪೂರಾ ಸೀನ್ರಿ. ಮುನ್ನಾರ ನಾಳೆಯಿಂದ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಬಟ್ ಮಳಿನೂ ಸ್ವಲ್ಪ ಹಿಡ್ದೈತಿ. ನೋಡಿ ನಾಳೆ ಏನೇನು ಆಕೈತಂತ. ಆಮೇಲೆ ಬಂದಮೇಲೆ ನಿಮ್ಗೆ ರೂಮನ್ನು ತೋರಿಸಿದ್ನಿ, ರೂಮ್ನೂ ಭಾರಿ ಐತಿ. ಇವತ್ತಿಂದ ಇಷ್ಟು ಮುಗಿಸಿ ಮಲ್ಕೊಳ್ಳೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್. ಥಂಡಿರೋದಕ್ಕೆ ನೋಡ್ರಿ ಮಸ್ತ್ ಹಿಂಗೆ ಜಾಕೆಟ್ ಹಾಕ್ಕೊಂಡು ಮಕ್ಕೊಳ್ಳೋದಿಲ್ಲ. ಬಾಯ್ ಬಾಯ್. ಸೊ ಇದಾಗಿತ್ತು ಬ್ಯಾಂಗ್ಳೂರ್ ಟು ಮುನ್ನಾರ್ ರೋಡ್ ಟ್ರಿಪ್ ಜರ್ನಿ. ರೂಮಿಗಂತೂ ರೀಚ್ ಆದ್ವಿ. ನೆಕ್ಸ್ಟ್ ಎದ್ದು ಕೂಡ ಪ್ಲೇಸಸ್ಸನ್ನು ಎಕ್ಸ್ಪ್ಲೋರ್ ಮಾಡೋದ ನೋಡ್ರಿ, ನಿಮಗೂ ತೋರಿಸೋದ. ಇವತ್ತಿನ ವಿಡಿಯೋ ನಿಮ್ಗೆ ಸೇರತ್ತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.